N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್ ಗಂಜ್ ಕಲ್ಯಾಣ ಮಂಟಪ ಪಕ್ಕ ಗಂಜ್ ರಸ್ತೆ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300. ಮಾಜಿ ಸೈನಿಕರ ಸಂಘದ 14ನೇ ವಾರ್ಷಿಕೋತ್ಸವ. ಮಾಜಿ ಸೈನಿಕರ ಬೇಡಿಕೆ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ. ರಾಜ ಅಮರೇಶ್ವರ್ ನಾಯಕ್. ಜಗತ್ತಿನ ವೇಗದ ಓಟಕ್ಕೆ ಯುವಕರು ಸಿದ್ಧರಾಗಬೇಕು. ಡಾಕ್ಟರ್ GS ಬಿರಾದರ್. ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನಿಧನ. ಗ್ರಾಮೀಣ ಭಾರತದ ಅಭಿವೃದ್ಧಿಗಾಗಿ ಯುವ ಸಮುದಾಯ ಪಣ ತೊಟ್ಟು ಶ್ರಮಿಸಲಿ. ರೇವೂರು. ವಾರ್ಡ್ ನಂಬರ್ 9ರಲ್ಲಿ ಸ್ವಚ್ಛತಾ ಅಭಿಯಾನ. ವಾರ್ಡ್ ನಂಬರ್ 9 ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ರವಿ ಬೋಸ್ರಾಜ್. ಬರಿದಾದ ಕೃಷ್ಣಯ್ಯ ಒಡಲು. ಜೀವ ಜಲಕ್ಕಾಗಿ ಜನ ಜಾನುವಾರುಗಳ ತತ್ತರ. ಮತ್ತು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯರ 2 ಚಿನ್ನದ ಸರ ಕಳ್ಳತನ. ದೇಶದ ಭದ್ರತೆಗೆ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾಗ ಸೈನಿಕರು ತಮ್ಮ ಕುಟುಂಬ ಮತ್ತು ಜೀವನ ನಿರ್ವಹಣೆಗೆ ಮಾಜಿ ಸೈನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಜಿಲ್ಲಾ ಮತ್ತು ರಾಜ್ಯದಲ್ಲಿ ಇರುವ ಬೇಡಿಕೆ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಹೇಳಿದರು. ನಗರದ IMA ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ 14ನೇ ವಾರ್ಷಿಕೋತ್ಸವ ಹಾಗೂ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಸೈನಿಕರು 15 ರಿಂದ 20 ವರ್ಷ ದೇಶ ಕಾಯುವ ಕೆಲಸ ಮಾಡಿದ್ದಾರೆ. ಮಾಜಿ ಸೈನಿಕರಾದ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಸೈನಿಕರಿಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ನಿವೇಶನ ಸೇರಿದಂತೆ ಬೇಡಿಕೆ ಈಡೇರಿಕೆಗೆ ಸಂಬಂಧಿಸಿದಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುತ್ತದೆ. ಜಿಲ್ಲೆಯ ಸಚಿವರು ಇದ್ದು ಅಭಿವೃದ್ಧಿ ಕೆಲಸಗಳಿಗೆ ಪಕ್ಷಭೇದ ಮರೆತು ಕೆಲಸ ಮಾಡುತ್ತಿದ್ದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನಕ್ಕೂ ತರುವುದಾಗಿ ತಿಳಿಸಿದರು. ಮಾಜಿ ಸೈನಿಕರು ತಮ್ಮ ಬೇಡಿಕೆಗಳನ್ನು ನೋವಿನಿಂದ ಹೇಳಿಕೊಂಡಿದ್ದು ಬೇಸರ ವ್ಯಕ್ತಪಡಿಸಿದ್ದು ಈ ಹಿಂದೆಯೇ ನಮ್ಮ ಗಮನಕ್ಕೆ ತಂದಿದ್ದಲ್ಲಿ ಈಗಾಗಲೇ ಇತ್ಯರ್ಥವಾಗುತ್ತಿದ್ದವು. ಇದೀಗ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಗೆಹರಿಯುವ ಬೇಡಿಕೆಗೆ ಸ್ಪಂದಿಸುವುದಾಗಿ ತಿಳಿಸಿದರು.
ಮತ್ತು ಅನೇಕ ಸಲ ನಾವು ಅಲ್ಲಿ ಹೋಗ್ಬೇಕಾದ್ರೆ ಫ್ಲೈಟ್ ನಲ್ಲಿ ಅನೇಕ ಯೋಧರು ಬಂದರು. ನಾವು ನೋಡ್ತಿದ್ವಿ ಮೊದಲ ಯೋಧರು ಟ್ರೈನ್ ನಲ್ಲಿ ಎಲ್ಲ ಸಾಮಾನ್ಯರಲ್ಲಿ ಹೋಗ್ತಿದ್ವಿ. ಈಗೆಲ್ಲ ಯೋಧರಿಗೂ ಫ್ಲೈಟ್ ನಲ್ಲಿ ಹೋಗ್ತಕ್ಕಂಥ ಅವಕಾಶ ಇದೆ. ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಣ ಹಾಗೂ ಹೆಲ್ತ್ ಅಂಡ್ ಎಜುಕೇಶನ್ ಏನು ಯೋಧರಿದ್ದಾರೆ ಅವರಿಗೆ ಟಾಪ್ ಮೋಸ್ಟ್ ಎಜುಕೇಶನ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಅಲ್ಲಿ ನಾವು ಗಮನಿಸಿ ಬಂದಿದ್ದೇವೆ. ಯಾಕಂದ್ರೆ ಸ್ವತಃ ನಾ ಕಮಿಟಿಯಲ್ಲಿ ಹೋಗಿ ಕಣ್ಣಾರೆ ನೋಡಿದ್ದಕ್ಕೆ ಆ ಪಿಕ್ಚರ್ ನನಗೆ ಇಲ್ಲಿ ಬರ್ತಾ ಇದೆ. ಅಸ್ಸಾಂ ರೈಫಲ್ಸ್ ಇರಲಿ, ಈವನ್ ಅಲ್ಲಿರ್ತಕ್ಕಂಥ ಡಾರ್ಕ್ ಸ್ಪಾಟ್ಸ್ ಏನು ತರಬೇತಿ ಕೊಟ್ಟಿರ್ತಾರೆ, ಏನ್ ಶಿಸ್ತಿರ್ತದೆ ಅನ್ನೋದನ್ನು ನಾವು ಮನುಷ್ಯರಲ್ಲಿ ಕಾಣಕ್ಕಾಗಬೇಕು. ಅದನ್ನೆಲ್ಲ ಸಹ ಮೊದಲು ನಾವು ನೋಡ್ಕೊಂಡು ಬಂದಿರ್ತೇವೆ. ಅಲ್ಲಿ ಹೋದಾಗ ಏನು ಅನಿಸ್ತದೆ ನಮಗೆ, ತಮ್ಮ ಸೇವೆಯನ್ನ ನಾವು ಎಲ್ಲರೂ ಮೆಚ್ಚತಕ್ಕಂಥದ್ದಾಗ್ತದೆ. ಮತ್ತು ನಾವು ಬರ್ತಾ ಬರ್ತಾ ಏನಾಗಿದೆ, ಈಗ ನಾವು ಅದು ಇತ್ತೀಚೆಗೆ ಟ್ರೆಂಡ್ ಆಗಿಬಿಟ್ಟದು. ಯಾರಾದ್ರೂ ಕಬಡ್ಡಿ ಇದಾಯ್ತು ನಾವು ಇದು ಮಾಡ್ತೀವಿ, ಅಲ್ಲಿ ಹೋಗಿ ಇನ್ನೊಂದಾಯ್ತು ಮಾಡ್ತೀವಿ. ಸ್ಪೋರ್ಟ್ಸ್ ಎಲ್ಲರೂ ಸಹ ಮಾಡಬಾರ್ದು ಅಂಥದ್ದು. ನೀವು ಯೋಧರು ಅದನ್ನ ಆ ಮಾತುಗಳು ಆಡಕ್ ಹೋಗ್ಬಾರ್ದು. ಬೇರೆ ರೀತಿಯಿಂದ ಏನೇನು ಸಾಧ್ಯತೆ ಇದೆ ಹೋರಾಟ ಮಾಡ್ತಕ್ಕಂಥದ್ದು ಮಾಡಿ. ಈಗ ನಮ್ಮ ಗಮನಕ್ಕೂ ಬಂದಿದೆ. ಮತ್ತೆ ಈ ಸದ್ಯಕ್ಕೆ ಏನಾದ್ರು ಐತಪ್ಪ ನಮ್ಮ ಕಡೆಯಿಂದ ಏನಾದ್ರು ಕೊಡೋಣ ಅಂದ್ರೆ ನಮ್ಮ ಅವ್ರಿಗೆ ಮುಗಿಯಕ್ಕೆ ಬಂದದ್ದು. ಯಾಕಂದ್ರೆ ನಾವು ಇಷ್ಟು ಹೇಳ್ಬಿಡೋದು ಸಾಕಷ್ಟು ಯುವಕದವರು ನಾವು ಆದಷ್ಟು ಹೆಲ್ತ್ ಅಂಡ್ ಎಜುಕೇಶನ್ ಮತ್ತು ಇವು ಕೊಟ್ಟಿದ್ದೀವಿ. ನಾನು ಬಂದಂತ ಅನುದಾನದಲ್ಲಿ ಹೆಚ್ಚಿಗೆ ಆಂಬುಲೆನ್ಸ್ ವ್ಯಾನ್ಗಳು, ಡಯಾಲಿಸಿಸ್ ಸೆಂಟರ್ಸು, ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ಅವ್ರಿಗೆ ಏನಾದ್ರು ಸಾಧ್ಯ ಅದ ಇಂಥವು ಕೊಡ್ತಕ್ಕಂಥದ್ರಲ್ಲಿ ಯೋಧರು ಕೇಳ್ತಾರೆ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಇದ್ದಿದ್ದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇವೆಲ್ಲ ಇವತ್ತು ಗೊತ್ತಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಗೊತ್ತಾದ್ರೂ ಏನಾಗ್ತದೆ, ಇನ್ನಾದ್ರೂ ಏನ್ ಸಮಯ ಇದೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಮತ್ತು ನಾನು ಆಗ್ಲೇ ಹೇಳಿದೆ, ಈ ವಿಚಾರದಲ್ಲಿ ನಾವೆಲ್ಲರೂ ಪಕ್ಷಭೇದ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಿಮ್ಮ ಅನೇಕ ಬೇಡಿಕೆಗಳನ್ನು ದೀರ್ಘವಾಗಿ ಹೇಳಕ್ಕೆ ನಾವು ಹೋಗೋದಿಲ್ಲ. ಇವೆಲ್ಲ ನಮ್ಮಲ್ಲಿ ಇದ್ದಾವೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ರಾಜ್ಯಾಧ್ಯಕ್ಷ ಕೆಎನ್ ಶಿವಣ್ಣ ಮಾತನಾಡಿ, ಸೈನಿಕರು ತಮ್ಮ ಪ್ರಾಣ ಪಣಕ್ಕಿಟ್ಟು ದೇಶದ ಗಡಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದು ಸೈನಿಕರ ಬಗ್ಗೆ ಹೆಮ್ಮೆ ಪಟ್ಟು ಹೇಳುತ್ತಿದ್ದರು. ಆದರೆ ಸೈನಿಕರು ಮಾಜಿ ಸೈನಿಕರಾದ ಮೇಲೆ ಜೀವನದ ಪರಿಸ್ಥಿತಿ ಕೆಳಮಟ್ಟಕ್ಕೆ ಇಳಿದಿದೆ. ಸರ್ಕಾರದ ಕನಿಷ್ಠ ಸೌಲಭ್ಯಗಳು ದೊರೆಯುತ್ತಿಲ್ಲ. ಕಚೇರಿಗಳಿಗೆ ವರ್ಷಾನುಗಟ್ಟಲೆ ಅಲೆದಾಡುತ್ತಿದ್ದರೂ ಸರ್ಕಾರಕ್ಕೆ ಮಾತ್ರ ಸೈನಿಕರ ಬೇಡಿಕೆ ಈಡೇರಿಕೆಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿವೆ ಎಂದರು. 20 ವರ್ಷ ಗಡಿಯಲ್ಲಿ ಸೇವೆ ಮಾಡಿದ ನಂತರ ತಮ್ಮ ಜೀವನ ಕುಟುಂಬ ನಿರ್ವಹಣೆಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡಾ 10 ಮೀಸಲಾತಿ ಇದ್ದು ಹೆಸರಿಗೆ ಮಾತ್ರ. ಸರ್ಕಾರದ ಯೋಜನೆಗಳಿಗೆ ಅನ್ಯ ಜಾತಿ ಜನಾಂಗಕ್ಕೆ ಸಿಗುತ್ತಿವೆ. ಆದರೆ ಮಾಜಿ ಸೈನಿಕರಿಗೆ ಮಾತ್ರ ಸೌಲಭ್ಯಗಳಿಲ್ಲ. ಸೈನಿಕರಿಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗವಿಲ್ಲ. ಮಕ್ಕಳ ಶಿಕ್ಷಣ ಒದಗಿಸಲು ಸಾಧ್ಯವಾಗದೆ ಹೀನಾಯ ಪರಿಸ್ಥಿತಿ ಎದುರಿಸುತ್ತಿದ್ದೇವೆ ಎಂದು ಭಾವುಕರಾಗಿ ಮಾತನಾಡಿದರು. ಸಿಎಸ್ ಸೈಟ್ ನೀಡುವುದಾಗಿ ಹೇಳಿದ್ದು ಇದುವರೆಗೂ ನೀಡಿಲ್ಲ. ಮಾಜಿ ಸೈನಿಕರಿಗೆ ಭವನ ನೀಡಿಲ್ಲ. ಜಾತಿಗೊಂದು ಭವನಗಳಿವೆ, ಆದರೆ ಮಾಜಿ ಸೈನಿಕರಿಗೆ ಮಾತ್ರವಿಲ್ಲ. ಜಿಲ್ಲೆಯಲ್ಲಿ ಸುಮಾರು 280 ಮಾಜಿ ಸೈನಿಕರು, 80 ಜನ ವೀರ ರಾಣಿಯರಿದ್ದಾರೆ. ಅವರಿಗೆ ವಸತಿಗಳಿಲ್ಲ. ಮಂಜೂರು ಆಗಿ ಇದ್ದರೂ 5 ಎಕರೆ ನೀಡಲು ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ಎಲ್ಲ ಜಿಲ್ಲೆಗಳಲ್ಲಿ ಕಚೇರಿ ಇದ್ದು ಜಿಲ್ಲೆಯಲ್ಲಿ ಕಚೇರಿ ಇಲ್ಲ ಎಂದರು. ಮಾಜಿ ಸೈನಿಕರ ಕುಂದುಕೊರತೆ ಸಭೆ ಮಾಡಬೇಕು. ಸ್ಥಳೀಯ ಮಟ್ಟದಲ್ಲಿ ಆರ್ಟಿಪಿಎಸ್, ವೈಟಿಪಿಎಸ್, ಹಟ್ಟಿ ಚಿನ್ನದ ಗಣಿ, ಪವರ್ ಗ್ರಿಡ್, ಭದ್ರತಾ ಸಿಬ್ಬಂದಿ ನೇಮಕಾತಿಗೆ ಆದ್ಯತೆ ನೀಡಬೇಕು. ಯುವತಿಯರಿಗೆ ಸೈನಿಕ ತರಬೇತಿ ನೀಡಲು ಜಾಗದ ವ್ಯವಸ್ಥೆ ಒದಗಿಸಿಕೊಡಬೇಕು. ಜಿಲ್ಲೆಯಲ್ಲಿ ಸೈನಿಕ ಶಾಲೆ ಆರಂಭಿಸಬೇಕು. ಮಾಜಿ ಸೈನಿಕರ ಬೇಡಿಕೆ ಈಡೇರಿಕೆಗೆ ಮುಂದಾಗಬೇಕು. ಇಲ್ಲದಿದ್ದರೆ ಸೈನಿಕರಿಗೆ ನೀಡಿದ ಪದಕಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಿ ವಿಧಾನಸೌಧದ ಮುಂದೆ ಅರೆಬೆತ್ತಲೆ ಧರಣಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ನಮ್ಮ ಪದಬಳಕೆಗಳು ತುಂಬಾ ನೋಡ್ತಾ ಇದೆ. ಯಾಕಂದ್ರೆ ನಾವೇನ ಮಾಡಿದೀವಿ, ಯಾಕೆ ನಮ್ಮನ್ನ ಇವಾಗ ಮೇಲ್ವರ್ಗಕ್ಕೆ ಹಣವಂತರು ಇರ್ತಾರೆ, ಸರ್ವರಾಗಿರ್ತಾರೆ, ಕೆಳವರ್ಗಕ್ಕೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ, ಸಾಲಕ್ಕೆ ಗ್ಯಾರಂಟಿಗಳು ಸಿಗ್ತದೆ, ಎಲ್ಲ ಸಿಗ್ತೈತೆ. ಆದ್ರೆ ನಮ್ಗೆ ಗ್ಯಾರಂಟಿಗಳು ಸಿಗಲ್ಲ, ಮೇಲ್ವರ್ಗ ಹಣ ಸರ್ವರಾಗಿರಲ್ಲ. ನಾವು ಮಧ್ಯದಲ್ಲಿ ಇರ್ತೀವಿ. ಈ ಕಡೆ ನಮ್ಮ ಕೂಲಿ ಓದಿಸ್ಬೇಕು, ಈ ಕಡೆ ಮನೆ ಬಾಡಿಗೆ ಕಟ್ಟಬೇಕು, ಬರುವಂತ ಪೆನ್ಷನ್ ಇಲ್ಲಿ ಬಾಡಿಗೆ ಕಟ್ಟಬೇಕಾ, ಮಕ್ಕಳು ಎಜುಕೇಶನ್ ಮಾಡಿಸ್ಬೇಕಾ, ಯಾವ ರೀತಿ ನಾವು ಮಾಡೋದು? ಈ ಒಂದು ಸ್ಥಿತಿಯಲ್ಲಿ ನಮ್ಮ ಮಾಜಿ ಸೈನಿಕರು ಒಂದು ಏನು ಕಾನೂನುಬದ್ಧ ಸವಲತ್ತುಗಳಿಂದ ವಂಚಿತರಾಗಿ, ಈ ಕಡೆ ಜಮೀನು ಇದೆ, ಈ ಕಡೆ ನಿವೇಶನ ಇದೆ, ಈ ಕಡೆ ಉದ್ಯೋಗಗಳು ಮಾನ್ಯ ಸಂಸದರಿಗೆ ಗಮನಕ್ಕೆ ಇಚ್ಛೆ ಪಡ್ತೀನಿ, ಹಾಗೂ ರವಿ ಸರ್ ಇಚ್ಛೆಗೆ ಬರ್ತೀನಿ. ಸರ್, ನನ್ನ ಕೂಡ ನಮ್ಮ ಉದ್ಯೋಗದ ಅವಕಾಶ 10% ಇತ್ತು. ಆ 10% ಕೂಡ ನಾವು 10,000 ವೇಕೆನ್ಸಿ ಇಲ್ಲ ಅಂತ ಬಿಟ್ಟಿದ್ದಾರೆ. ಅದನ್ನು ಕೇವಲ 40 ಕೊಟ್ಟಿದ್ದಾರೆ. ಎಲ್ಲ 10% ಕೊಟ್ಟಿದ್ದಾರೆ. ಫಾರೆಸ್ಟ್ ಗಾರ್ಡ್ ಅಂತ ಬಿಟ್ಟಿದ್ದಾರೆ, 10% ಅಂತ ಹೇಳ್ತಾರೆ, ಅಲ್ಲಿ 10% ಕೊಡಲ್ಲ. PD
ಕೊಡಲ್ಲ ಅಂತ ಬಿಟ್ಟಿದ್ದಾರೆ, ಅದು 10% ಕೊಡಲ್ಲ. ಈಗ ಈ ರೀತಿಯಾಗಿ ನಾವು ಮನವಿ ಕೊಟ್ಟು ಮೊನ್ನೆ 4 ದಿನದಿಂದ ಏನು ವೈದ್ಯಕೀಯ ಕೋರ್ಸ್ಗಳಿಗೆ ಕೇವಲ 3 ಸಿಕ್ಕಿದೆ. ಅದೇ ಈ ಸಂದರ್ಭದಲ್ಲಿ ರವಿ ಬೋಸರಾಜ್ ಮಾತನಾಡಿದರು. ಅದು ನನಗೆ ಸುಮಾರು ವರ್ಷಗಳಿಂದ ನನಗೆ ಗೊತ್ತಿರೋ ವಿಷಯನೇ. ಹಾಗಾಗಿ ಇಲ್ಲಿ ನಾನು ನಿಂತಿಲ್ಲ ಅಂತಂದ್ರೆ ಇಲ್ಲಿ ನನಗೆ ಈ ವಿಷಯಗಳ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಈ ಆಫೀಸನ್ನ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಒಂದು ಬೇಡಿಕೆ ಇತ್ತು. ಎಲ್ಲೋ ಒಂದ್ ಕಡೆ ಇಲ್ಲಿ ಪೇಟ್ಲಾಬೂರ್ಸ್ ಹತ್ರ ಅಂತ ನನಗೆ ಹೌದಿಲ್ಲ, ಪೇಟ್ಲಾಬೂರ್ಸ್ ಹತ್ರ ಏನೊಂದು ಆಫೀಸನ್ನ ಮಾಡಬೇಕು, ನಮಗೆ ಕೂತ್ಕೊಳ್ಳೋಕೆ ಒಂದು ಆಫೀಸ್ ಇಲ್ಲ ಅಂತೇಳಿ ಇದನ್ನು ನನ್ನ ಗಮನಕ್ಕೆ ಬಂದಿತ್ತು. ಹಾಗಾಗಿ ಇಲ್ಲಿ ಈ ವಿಷಯಗಳ ಬಗ್ಗೆ ನನಗೆ ಗಮನ ಇದ್ದು ಎಲ್ಲೋ ಒಂದ್ ಕಡೆ ಇದನ್ನ ಇನ್ನ ಶಾಶ್ವತ ಪರಿಹಾರ ಕೊಡದೆ ಎಲ್ಲೋ ಒಂದ್ ಕಡೆ ನಾನು ಇದಕ್ಕೆ ಒಬ್ಬ ಗುಣಗಾರ ಅಂತ ನಾನು ಹೇಳ್ಬೋದು. ಆದ್ರೆ ಇವತ್ತು ಸರ್ಕಾರ ಇದೆ, ಜಿಲ್ಲಾ ಆಡಳಿತ ಇದೆ, ಸಕ್ರಿಯವಾಗಿ ಇಲ್ಲಿ ನಮ್ಮ ರಾಜಕಾರಣಿಗಳಿದ್ದಾರೆ. ನಾನು ಈ ವೇದಿಕೆ ಮುಖಾಂತರ ಆದಷ್ಟು ಈಗಾಗಲೇ ಮಾನ್ಯ ಸಂಸದರು ಹೇಳಿದ್ರು, ಇಷ್ಟರಲ್ಲೇ ಒಂದು ಮೀಟಿಂಗ್ ಅನ್ನ ಕರೆಸಿ ಏನು ಜಿಲ್ಲಾ ಅಧಿಕಾರಿಗಳು ಮತ್ತೆ ವರಿಷ್ಠಾಧಿಕಾರಿಗಳು ಮತ್ತೆ ಎಲ್ಲ ಯಾರು RDI ಆಗಿರ್ಬೋದು ಮತ್ತೆ ತಹಸೀಲ್ದಾರ್ ಆಗಿರ್ಬೋದು ಅವರು ಒಂದು ಸಭೆಯನ್ನು ಕರೆದು ಏನು ಒಂದು ಕೊಡ್ತಿದ್ದಾರೆ ಜಿಲ್ಲಾದಲ್ಲಿ ಅದನ್ನ ಈಡೇರಿಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಏನು ಕೆಲವೊಂದು ವಿಷಯಗಳ ಬಗ್ಗೆ ಏನೀಗಾಗಲೇ ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ಈಗಾಗಲೇ ಸಂಸದರು ಹೇಳಿದ್ರು, ನಾವು ಎಲ್ಲ ಅಷ್ಟು ಒಂದೇ ಸಲ ಅದನ್ನ ಪರಿಷ್ಕಾರ ಹುಡುಕ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಹಾಗಾಗಿ ಒಂದೊಂದು ಯಾವ ಈಗಾಗಲೇ ಏನೇನು ಪರಿಷ್ಕಾರ ಹುಡುಕ್ಬೇಕು ಅದು ನಾವೆಲ್ಲರೂ ಸೇರಿ ಹುಡುಕೋಣ ಅಂತ ಹೇಳಿ ನಾನು ಈ ಒಂದು ಮಾತು ಹೇಳಿ ಯಾವ ವಿಷಯಗಳ ಬಗ್ಗೆ ಸೈಟ್ ಬಗ್ಗೆ ಮತ್ತು ಆಫೀಸ್ ಬಗ್ಗೆ ಅವ್ರು ಏನು ಹೇಳಿದರೆ ನಾವು ತಕ್ಷಣವೇ ಅದ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಮುಂದಿನ ವರ್ಷ 15 ರೈಸಿಂಗ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತೀವಿ. ಹೋರಾಟ ಮಾಡ್ತಾ ನಾವು ಇದನ್ನ ನಿಜವಾಗೂ ನಾವು ಇದನ್ನ ರೈಸಿಂಗ್ ಡೇ ಸೆಲೆಬ್ರೇಷನ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆಯ ವಿಷಯ. ನಮಗೇನಂದ್ರೆ ಈಗಾಗಲೇ ಸಂಸದರು ಹೇಳಿದಂಗೆ ಇದೊಂದು ರಾಯಚೂರು ಅಂತಂದ್ರೆ ನಮ್ಮ ಒಂದು ಏನು ದೇಶಕ್ಕೋಸ್ಕರ ಯಾವ ರೀತಿ ನಮ್ಮ ಇದಾಗ್ತದೋ ಅದೇ ರೀತಿ ನಮ್ಮ ರಾಯಚೂರು ಬಗ್ಗೆನೂ ನಾವು ಅಷ್ಟೇ ಕಾಳಜಿಸ್ಕೋಬೇಕು. ನಮ್ಮ ರಾಯಚೂರಿನಿಂದ ಇಷ್ಟೊಂದು ಜನ ಯೋಧರು ಹೋಗಿ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಹೋದವರಿಗೆ ನಾವು ನ್ಯಾಯ ಕೊಡದೆ ಹೋದ್ರೆ ಅದರಿಂದ ನಮಗೂ ತೊಂದರೆ ಆಗ್ತದೆ, ನಮಗೂ ಕಷ್ಟ ಅನಿಸುತ್ತೆ. ಹಾಗಾಗಿ ನಾವೆಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ. ನೀವು ಯಾವತ್ತಕ್ಕೂ ಸಂಕೋಚ ಪಡಕ್ಕೆ ಹೋಗ್ಬಿಡ್ರಿ. ಈ ಸಂದರ್ಭದಲ್ಲಿ ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಶಿವಂ ಆಸ್ಪತ್ರೆ ಡಾಕ್ಟರ್ ದೀಪಾಶ್ರೀ ಪಾಟೀಲ್, ಡಾಕ್ಟರ್ ಶಂಕರ್ ಗುರು, ಬ್ಲಡ್ ಬ್ಯಾಂಕ್ ಅಧ್ಯಕ್ಷ ಅರುಣ್ ಕೆಎನ್, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚನ್ನಳ್ಳಿ, ಮಾಜಿ ಸೈನಿಕರು ಸೇರಿದಂತೆ ಅನೇಕರಿದ್ದರು. ಇತ್ತೀಚೆಗೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವ ಸಂವಾದ ಭಾರತ
2047 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ವಿಶ್ವವಿದ್ಯಾಲಯದ ಉಪ ಕುಲಸಚಿವರು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾ ಅಧಿಕಾರಿ ಡಾ ಜಿಎಸ್ ಬಿರಾದರ್ ಮಾತನಾಡಿ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ದೇಶ ಭಾರತ. ಜಗತ್ತು ಇಂದು ತುಂಬಾ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಗುತ್ತಿದೆ. ಜಗತ್ತಿನ ವೇಗದ ಓಟಕ್ಕೆ ಯುವಕರು ಸಿದ್ಧರಾಗಬೇಕಾಗಿದೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿ ಯುವಕರು ತಮ್ಮ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉನ್ನತ ಮಟ್ಟಕ್ಕೆ ತಲುಪಬೇಕು. ಇದರಿಂದ ದೇಶ ಅಭಿವೃದ್ಧಿಯಾಗುವುದಲ್ಲದೆ ನಮ್ಮ ಕುಟುಂಬವೂ ಕೂಡ ಉನ್ನತ ಮಟ್ಟದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಯುವ ಜನತೆಗೆ ಮಹತ್ವ ನೀಡಿ ಅನೇಕ ಯೋಜನೆ ಹಾಗೂ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿವೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತಿದೆ. ಈ ಬಗೆಯ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಬಿ ಪಾಟೀಲ್ ಅವರು ಮಾತನಾಡಿ, ಇಂದು ಶಿಕ್ಷಣ, ಸಂಶೋಧನೆ, ಉದ್ಯೋಗ ಸೇರಿದಂತೆ ಉದ್ಯಮ ಕ್ಷೇತ್ರಗಳಲ್ಲಿ ಯುವಕರಿಗೆ ಹಲವಾರು ಒಳ್ಳೆಯ ಅವಕಾಶಗಳಿವೆ. ನಮ್ಮ ಸರ್ಕಾರಗಳು ಕೂಡ ಅವಕ್ಕೆ ಬೆಂಬಲವಾಗಿ ನಿಂತಿವೆ. ಉತ್ತಮ ಸಾಧನೆಗಳನ್ನು ತೋರುವುದರ ಜೊತೆಗೆ ರಾಷ್ಟ್ರೀಯತೆ ಭಾವನೆ ಮುಖಾಂತರ ಯುವಕರು ಇಂದು ಮುನ್ನಡೆಯಬೇಕಾಗಿದೆ. ನಾವು ಸಮಾಜದಲ್ಲಿ ಬುದ್ಧಿವಂತರಾಗಿ ಹಾಗೂ ಗೌರವಯುತವಾಗಿ ಬಾಳುವುದೇ ನಮ್ಮ ದೇಶಕ್ಕೆ ಕೊಡುವ ಒಂದು ದೊಡ್ಡ ಕೊಡುಗೆಯಾಗಿದ್ದು, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ನಮ್ಮ ಕುಟುಂಬ, ನಮ್ಮ ರಾಜ್ಯ, ದೇಶ ಇವುಗಳನ್ನು ತುಂಬಾ ಮುತುವರ್ಜಿಯಿಂದ ಬೆಳೆಸಬೇಕಾಗಿದೆ. ಹಲವಾರು ಇಲಾಖೆಗಳಲ್ಲಿ ಕರೆಯುವ ಸರ್ಕಾರಿ ಉದ್ಯೋಗಗಳನ್ನು ಶಿಸ್ತಿನ ಅಧ್ಯಯನ ಹಾಗೂ ಪರಿಶ್ರಮದ ಮೂಲಕ ಗಿಟ್ಟಿಸಿಕೊಳ್ಳಬೇಕು. ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಇದೆ ಎಂದು ಮಾರ್ಗದರ್ಶನ ನೀಡಿದರು. ಇಂಗ್ಲಿಷ್ ಮೀಡಿಯಂ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಾವು ಕನ್ನಡ ಮೀಡಿಯಂ ಓದಿದ್ದು, ಅಪ್ ಟು PUC ಕನ್ನಡ ಮೀಡಿಯಂ. ಒಮ್ಮೆಲೆ ಧಾರವಾಡಕ್ಕೆ ಹೋದ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ತೊಗೊಂಡಿದ್ದೆ ನಾನು ಕರ್ನಾಟಕ ಕಾಲೇಜಿನಲ್ಲಿ. ಎಷ್ಟು ಫ್ರೆಶ್ ಇದ್ವಿ ಅಂತಂದರೆ, ಔಟ್ ಆಫ್ 200 1981ದಲ್ಲಿ ಐ ವಾಸ್ 22nd ರ್ಯಾಂಕ್, 22nd ರ್ಯಾಂಕ್ ಕರ್ನಾಟಕ ಸ್ಟೇಟಿಗೆ ಬಂದಿತ್ತು ನಾನು. ಅಲ್ಲ, ಈಗ ನೀವೆಲ್ಲ ಫಸ್ಟ್ ರ್ಯಾಂಕಿಗೆ ಬರ್ತಾ ಇರ್ತೀರಿ, ನಮ್ಗೆ ಅವಾಗ ಅದೇ ದೊಡ್ಡದಿತ್ತು. ಅದು ಒಬ್ಬ ಮಾನವಿಯಲ್ಲಿ ಓದ್ತಕ್ಕಂಥ ಒಬ್ಬ ವ್ಯಕ್ತಿ ಜಸ್ಟ್ ಸಿಂಪಲ್ ಒಂದು ಟೆಸ್ಟ್, ಒಂದು ರಿಟರ್ನ್ ಎಕ್ಸಾಮ್, ಒಂದು ಫಿಸಿಕಲ್ ಟೆಸ್ಟ್, ಒಂದು ಸ್ಪೀಕಿಂಗ್, ಒಂದು ಇಂಟರ್ವ್ಯೂ, 4 ಟೆಸ್ಟ್ಗಳು ಆಯಿತು. ಅವಾಗ 4ರಲ್ಲೂ ನಾನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಜಾಬ್ ಮಾಡೋದು ಇಷ್ಟ ಇರಲಿಲ್ಲ. ನನ್ನ ಫಾದರ್ಗೆ ಈ ವಾಂಟೆಡ್ ದಟ್ ಐ ಶುಡ್ ಬಿಕಮ್ ಎನ್ ಅಡ್ವೊಕೇಟ್. ನಾನು ವಕೀಲ ಆಗಬೇಕು, ನಾನು ಅವರಿಗೆ ನಾನು ಕರೆ ಕೋಟ್ ಹಾಕಬೇಕು ಅಂತ. ಅವ್ರ ಮಾತಿನ ಪ್ರಕಾರನೇ ನಾನು BA ಮುಗಿಸಿ ಯೂನಿವರ್ಸಿಟಿ ಲಾ ಕಾಲೇಜಿನಲ್ಲಿ ಲಾ ಹಚ್ಚಿದ್ದೆ ನಾನು. ಅವ್ರಿಗೇನೋ ನಾನು ಇಲ್ಲಿ LLB ಮುಗಿಸ್ಬೇಕು ಧಾರವಾಡದಲ್ಲಿ, ಬೆಂಗಳೂರಿಗೆ ಹೋಗಿ ನಾನು ಪ್ರಾಕ್ಟೀಸ್ ಮಾಡಬೇಕು ಹೈಕೋರ್ಟ್ನಲ್ಲಿ ಅಂತ ಇತ್ತು. ಆದರೆ ನಡುವೆ LLB ಸೆಕೆಂಡ್ ಇಯರ್ ಓದ್ತಾ ಇದ್ದಾಗೆ ನಾನು ಅಪಾಯಿಂಟ್ಮೆಂಟ್ ಆಗಿಬಿಡ್ತೀನಿ. ಅದಕ್ಕೆ ಪ್ಯಾರಲಲ್ ಆಗಿ ಕಂಪೇರ್ ಮಾಡಿದಾಗ ನಾವು ಅಮೇರಿಕಾಕ್ಕೋ, ಇಂಗ್ಲೆಂಡಿಗೋ, ಜರ್ಮನಿಗೋ, ಫ್ರಾನ್ಸ್ಗೋ ತೊಗೊಂಡು ಮಾತಾಡ್ತೀವಿ. ಆ್ಯಂಡ್ ತೀರಾ ಇತ್ತೀಚೆಗೆ ಒಂದು ಹೊಸ ಫ್ಯಾಷನ್ ಏನಂತಂದ್ರೆ ಇಸ್ರೇಲು ಮತ್ತು ನ್ಯೂಜಿಲ್ಯಾಂಡಿಗೆ ಹೋಲಿಸಿ ಮಾತಾಡೋದು. ಇಸ್ರೇಲ್ ಹಂಗದ, ಇಸ್ರೇಲ್ ಹಿಂಗದ, ರೈಟ್? ನ್ಯೂಜಿಲ್ಯಾಂಡ್ ಇಷ್ಟ ಅದ. ಎಸ್ಪೆಷಲಿ ಕೋವಿಡ್ ಟೈಮ್ನಾಗ ಜಸಿಂದಾ ಅಂತ ಹೇಳಿ ಅಲ್ಲಿ ಇದ್ರು ಪ್ರಧಾನಮಂತ್ರಿ ಇದ್ಲು ಒಬ್ಬ ಹೆಣ್ಮಗಳು ನ್ಯೂಜಿಲ್ಯಾಂಡ್. ಆಕೆಗೆ ನಮ್ಮ ಭಾರತದಾಗ ಫೇಸ್ಬುಕ್ನಾಗ, ವಾಟ್ಸಪ್ನಾಗ ಹಾಕದ ಶಿ ಈಸ್ ಸಚ್ ಎ ವಂಡರ್ಫುಲ್ ಪ್ರೈಮ್ ಮಿನಿಸ್ಟರ್. ಶಿ ಹ್ಯಾಸ್ ರೀಚ್ಡ್ ಈಚ್ ಆ್ಯಂಡ್ ಎವ್ರಿ ಸಿಟಿಜನ್ ಆಫ್ ನ್ಯೂಜಿಲೆಂಡ್. ಈ ಪತ್ರಿಕೆ ಓದೋರಿಗೇನೋ ಭಾಳ ಚಲೋ ಅನ್ಸ್ತದೆ, ಎಂಥ ಅದ್ಭುತ ಪ್ರಧಾನಮಂತ್ರಿ ರೀ. ನ್ಯೂಜಿಲೆಂಡ್ನಾಗ ಇದ್ದವ್ರಿಗೆ ಪ್ರತಿಯೊಬ್ಬರಿಗೆ ಭೇಟಿ ಆಗ್ಯಾರ ಅಂದ್ರೆ ಎಂಥ ಅದ್ಭುತ ಪ್ರಧಾನಮಂತ್ರಿ ಇರ್ಬೇಕಂತ. ಬಟ್ ನಾವು ಓದಗರಿಗೆ ಒಂದು ಗೊತ್ತಂಗಿರ ನ್ಯೂಜಿಲೆಂಡ್ನಾಗ ಜನ ಎಷ್ಟಾರ ಅಂತ. ನ್ಯೂಜಿಲೆಂಡ್ನಾಗ ಎಷ್ಟು ಜನ ಹಾರ? ಉದ್ಯಮಿ ಪ್ರಕಾಶ್ ಆಳಂಪಲ್ಲೆ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಯಂಕಣ್ಣ ಹಾಗೂ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ಮಹಾಂತೇಶ್ ಅಂಗಡಿ ಹಾಗೂ ಅಧ್ಯಾಪಕರಾದ ರವಿ ಎಂ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಶ್ರೀಲೇಖಾ ಪ್ರಾರ್ಥನಾ ಗೀತೆ ಹಾಡಿದರು. ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್ ಅವರು ಸಂತಾಪ ಸೂಚಿಸಿದ್ದಾರೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ 67 ವರ್ಷ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ.
ಸುರಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನಿಧನರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಮೊನ್ನೆಯಷ್ಟೇ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದರು. ಕಾಂಗ್ರೆಸ್ಸಿನಿಂದ ರಾಜಕೀಯ ಜೀವನ ಆರಂಭಿಸಿದ ರಾಜ ವೆಂಕಟಪ್ಪ ಈವರೆಗೆ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಇವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar,
Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಭಾರತವು ಹಳ್ಳಿಗಳ ದೇಶ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಸಂಖ್ಯೆಯು ಅಧಿಕ. ಗ್ರಾಮಗಳ ಸರ್ವಾಂಗೀಣ ಪ್ರಗತಿಯಿಂದ ಮಾತ್ರ ಅಭಿವೃದ್ಧಿ ಹೊಂದಿದ್ದ ಭಾರತ ಕನಸು ನನಸಾಗಲು ಸಾಧ್ಯ ಎಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಸಂತೋಷ್ ಕುಮಾರ್ ರೇವರು ಹೇಳಿದರು. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ಮಹಾವಿದ್ಯಾಲಯ ಎನ್ಎಸ್ಎಸ್ ಘಟಕವು ಆಯೋಜಿಸಿರುವ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಎಂಬ ವಿಷಯ ಕುರಿತಾಗಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. ಮಾತೃಭೂಮಿಯನ್ನು ವಿಕಾಸದ ಪಥದಲ್ಲಿ ಕೊಂಡೊಯ್ದು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣದಲ್ಲಿ ದೇಶದ ಅದರಲ್ಲೂ ಗ್ರಾಮೀಣ ಯುವ ಜನತೆಯ ಪಾತ್ರ ಬಹುಮುಖ್ಯವಾದುದು ಎಂದರು. ಗ್ರಾಮಗಳ ವಿಕಾಸ ಸಶಕ್ತ ಯುವ ಸಮುದಾಯದ ಶ್ರಮ ಶಕ್ತಿಯನ್ನು ಅವಲಂಬಿಸಿದೆ. ಯುವಕರು ತಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಭವಿಷ್ಯವನ್ನು ಸದೃಢವಾಗಿ ರೂಪಿಸಿಕೊಳ್ಳಬೇಕು. ಗ್ರಾಮೀಣ ಪ್ರದೇಶದ ಯುವ ಸಮುದಾಯ ಗ್ರಾಮದ ಸಾಮಾಜಿಕ, ಆರ್ಥಿಕ ಹಾಗೂ ಪಾರಿಸರಿಕ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಿದಲ್ಲಿ ವೈಯಕ್ತಿಕ ಪ್ರಗತಿಯು ಸಾಧ್ಯವಾಗುತ್ತದೆ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಯುವ ಜನತೆ ಸಕಾರಾತ್ಮಕ ಯುವ ಅಭಿವೃದ್ಧಿಯ ಸಾಮರ್ಥ್ಯ, ಆತ್ಮವಿಶ್ವಾಸ, ಸಂವಹನ, ಸಂಪರ್ಕ, ಸದ್ಗುಣ, ಕಳಕಳಿ ಮತ್ತು ಕೊಡುಗೆ ಎಂಬ ಅಂಶಗಳನ್ನು ಪಾಲಿಸಿ ಕಾರ್ಯನಿರ್ವಹಿಸಿದಲ್ಲಿ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ. ಸರ್ಕಾರಗಳ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪೂರ್ಣ ಪ್ರಮಾಣದಲ್ಲಿ ಪ್ರಯೋಜನ ಪಡೆದು ಯೋಜನೆ ಮತ್ತು ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸುವುದಾದರೆ ಗ್ರಾಮಗಳ ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ವೇದಿಕೆ ಮೇಲೆ ಶಿಬಿರದ ಆಯೋಜಕ ಎನ್ಎಸ್ಎಸ್ ಅಧಿಕಾರಿ ಡಾ ವಿಶ್ವನಾಥ್ ಹಾಗೂ ಡಾ ಸುಮಾ ಉಪಸ್ಥಿತರಿದ್ದರು. ವಿಶೇಷ ಉಪನ್ಯಾಸದ ನಂತರ ಗ್ರಾಮದ ಮಕ್ಕಳಿಂದ ಹಾಗೂ ಶಿಬಿರಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮದ ಪ್ರತಿನಿಧಿಗಳು, ಯುವ ಮುಖಂಡರು, ಯುವಕರು, ಶಾಲೆಯ ಮಕ್ಕಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಾಯಚೂರಿನ ವಾರ್ಡ್ ನಂಬರ್ 9ರಲ್ಲಿ ನಗರಸಭೆ ವತಿಯಿಂದ ನಡೆಯುತ್ತಿರುವ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ಭಾಗವಹಿಸಿ ಕುಡಿಯುವ ನೀರು, ಚರಂಡಿ, ರಸ್ತೆ ಸೇರಿದಂತೆ ಜನರ ಮೂಲಭೂತ ಸಮಸ್ಯೆಗಳನ್ನು ಆಲಿಸಿ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದರು. ನಂತರ ಸಾರ್ವಜನಿಕರೊಂದಿಗೆ ರವಿ ಬೋಸರಾಜ್ ಮಾತನಾಡಿ, ನಗರದ ಸಂಪೂರ್ಣ ಸ್ವಚ್ಛತೆಗಾಗಿ ನಗರಸಭೆಯ ಪೌರ ಕಾರ್ಮಿಕರು ಹಾಗೂ ಸ್ವಚ್ಛತೆಗಾಗಿ ನೀಡಿ ಆಡಳಿತಾತ್ಮಕ ನಿರ್ದೇಶನಗಳಿಗೆ ಜನರು ಸಹಕರಿಸಿ ಬಡಾವಣೆಗೆ ಬರುವ ನಗರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಕಸವನ್ನು ಬೇರ್ಪಡಿಸಿ ನೀಡಿ ಸ್ವಚ್ಛತೆಯಿಂದ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಮನವಿ ಮಾಡಿದರು. ಕುಡಿಯುವ ನೀರು, ಚರಂಡಿ, ರಸ್ತೆ, ಶೌಚಾಲಯ ಸೇರಿ ಅನೇಕ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಹಿಳೆಯರು ರವಿ ಬೋಸರಾಜ್ ಅವರಿಗೆ ಮನವಿ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ನಗರಸಭೆ ಸದಸ್ಯರಾದ ದರೂರ್ ಬಸವರಾಜ್, ಸಾಜಿದ್ ಸಮೀರ್, ನರಸಿಂಹಲು ಮಾಡಗಿರಿ, ನಗರಸಭೆ ಸದಸ್ಯರಾದ ವಾಹಿದ್, ಪ್ರಸಾದ್ ಕುಮಾರ್, ಕಡಗೋಳು ಚೇತನ್, ಮುನಿರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಹೆಚ್ಚಾಗಿದ್ದು ದಿನಗಳಲ್ಲಿ ನೀರಿಲ್ಲದೆ ಜನ ಜಾನುವಾರುಗಳು ತತ್ತರಿಸಿ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಬೇಸಿಗೆಯ ಫೆಬ್ರವರಿಯಲ್ಲಿಯೇ ಬಿಸಿಲು ಆರಂಭವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜನ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕೆರೆಯ ನೀರು ಬತ್ತಿ ಹೋಗಿವೆ. ನದಿ ಮೂಲಗಳಲ್ಲಿ ನೀರಿನ ಸಂಗ್ರಹವಿಲ್ಲದೆ ನೀರಿಗಾಗಿ ಜನರು ಅಲೆದಾಡುತ್ತಿದ್ದಾರೆ.
ಒಂದೆಡೆ ಬೇಸಿಗೆ ನೆತ್ತಿ ಸುಡುತ್ತಿದ್ದರೆ ಬಾಯಾರಿಕೆ ಜನರನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಸ್ಥಿತಿ ನಿರ್ಮಾಣ ಮಾಡುತ್ತಿದೆ. ಕೃಷ್ಣಾ ನದಿ ಒಡಲು ಬರಿದಾಗಿದ್ದು ನದಿ ಸಂಪೂರ್ಣ ಖಾಲಿಯಾಗಿದೆ. ನದಿ ತೀರದ ಜನ ಕಂಗಾಲಾಗುವಂತೆ ಮಾಡಿದೆ. ನೀರಿಲ್ಲದೆ ನದಿಯಲ್ಲಿ ಜಲಚರಗಳು ಸಾವನ್ನಪ್ಪುತ್ತಿವೆ. ತುಂಬಿ ಹರಿಯುವ ಕೃಷ್ಣೆಯನ್ನು ನೋಡಿದ ಜನ ಈಗ ಹನಿ ನೀರಿಲ್ಲದ ನದಿಯತ್ತ ನೋಡಿದರೆ ಕಣ್ಣಂಚು ಒದ್ದೆಯಾಗುತ್ತದೆ. ಇದೇ ಕೃಷ್ಣಾ ನದಿ ನಂಬಿಕೊಂಡಿದ್ದ ಈ ಭಾಗದ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ಎದುರಾಗಿದ್ದರೆ ನದಿ ನೀರಿಲ್ಲದೆ ಇರುವ ಪರಿಸ್ಥಿತಿ ಎದುರಿಸುವ ಗ್ರಾಮಗಳಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ತಾಲೂಕಿನ ದೇವಸ್ಕೂರು ಗ್ರಾಮದಿಂದ ಆತ್ಕೂರವರೆಗೆ ಹರಿಯುವ ಕೃಷ್ಣಾ ನದಿ ಬರಿದಾಗಿದೆ. ಪ್ರತಿ ಬಾರಿ ವರ್ಷವಿಡೀ ಮೈ ತುಂಬಿ ಹರಿಯುತ್ತಿದ್ದ ನದಿ ಈಗ ಒಣಗಿ ಹೋಗಿದೆ. ಕೃಷ್ಣಾ ನದಿಯಲ್ಲಿ ಬೊಗಸೆ ನೀರನ್ನು ಪಂಪ್ ಸೆಟ್ಗಳ ಮೂಲಕ ಬಳಸಿಕೊಳ್ಳಲು ಗ್ರಾಮಸ್ಥರು ಶತಪ್ರಯತ್ನ ಮಾಡುತ್ತಿದ್ದಾರೆ. ಆದರೂ ಅದು ಸಹ ಸಾಧ್ಯವಾಗುತ್ತಿಲ್ಲ. ಕೃಷ್ಣಾ ನದಿ ಬರಿದಾಗಲು ಭೀಕರ ಬರಗಾಲ ಮಾತ್ರ ಕಾರಣವಲ್ಲ. ಈ ಹಿಂದೆ ಈ ಭಾಗದಲ್ಲಿ ಹಿನ್ನೀರಿನ ಸಂಗ್ರಹಣೆ ಮಾಡಿ ಬೇಸಿಗೆಯಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡಲು ನದಿಯಲ್ಲಿ ಅಲ್ಲಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿ ನೀರು ಒದಗಿಸಿಕೊಡುವ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ. ಹೀಗಾಗಿ ನೀರು ಸಂಗ್ರಹಣೆಯಾಗದೆ ಭೀಕರ ದುರಂತ ಎದುರಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಗಡಿಭಾಗದ ಜನರ ಜೀವನಾಡಿಯಾಗಿರುವ ವರ್ಷವಿಡೀ ತುಂಬಿ ಹರಿಯುತ್ತಿದ್ದ ಕೃಷ್ಣಾ ನದಿ ಬತ್ತಿರುವುದು ಜನರನ್ನು ಸಂಕಷ್ಟಕ್ಕೆ ಈಡು ಮಾಡಿದೆ. ನದಿ ತೀರದ ಜನ ಹನಿ ನೀರಿಗೂ ಪರದಾಡುವಂತೆ ಮಾಡಿದೆ. ಇದಷ್ಟೇ ಅಲ್ಲದೆ ಜಾನುವಾರುಗಳು ಕೂಡ ನೀರಿಗಾಗಿ ಪರಿತಪಿಸುತ್ತಿವೆ. ನದಿಯುದ್ದಕ್ಕೂ ಅಲೆದಾಡಿ ನೀರಿಗಾಗಿ ಹಾಹಾಕಾರ ನಡೆಸುತ್ತಿವೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದ ಜನರಿಗೆ ಸೂಕ್ತ ನೀರಿನ ವ್ಯವಸ್ಥೆ ಮಾಡಬೇಕಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಹಿಂಗಾರು ಅವಧಿಯಲ್ಲಿಯೂ ಮಳೆ ಸರಿಯಾಗಿ ಬಾರದೇ ಇರುವುದನ್ನು ಜನರನ್ನು ಸಂಕಷ್ಟಕ್ಕೆ ಈಡು ಮಾಡಿದೆ. ಕೃಷ್ಣೆಯ ನೀರಿನ ಸಮಸ್ಯೆಯಾದರೆ ಮತ್ತೊಂದೆಡೆ ಕುಡಿಯುವ ನೀರಿಗೂ ಜನರು ಪರಿತಪಿಸಬೇಕಾದ ಸ್ಥಿತಿ ಎದುರಾಗಿದೆ. ಸರ್ಕಾರ ಕುಡಿಯುವ ನೀರಿಗೆ ಕ್ರಮ ವಹಿಸಿ ನೀರಿನ ದಾಹ ನೀಗಿಸಬೇಕಾಗಿದೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಮಹಿಳೆಯರು 50 ಗ್ರಾಂ 2 ಚಿನ್ನದ ಸರ ಕಳ್ಳತನವಾಗಿರುವ ಘಟನೆ ದೇದುರ್ಗ ತಾಲೂಕಿನ ಜಾಲಹಳ್ಳಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ತಿಂತಾಣಿ ಬ್ರಿಡ್ಜ್ನಿಂದ ದೇದುರ್ಗಕ್ಕೆ ತೆರಳುತ್ತಿದ್ದ ಬಸ್ನಲ್ಲಿ ಮಹಿಳೆಯರು 50 ಗ್ರಾಂನ 2 ಚಿನ್ನದ ಸರಗಳನ್ನು ಕಳ್ಳತನ ಮಾಡಲಾಗಿದೆ. ಮಹಿಳೆಯರ ಚಿನ್ನದ ಸರ ನೋಡಿಕೊಂಡಿದ್ದ ವೇಳೆ ಕಳ್ಳತನವಾಗಿದ್ದು ಪತಿಗೆ ತಿಳಿಸಿದ್ದಾರೆ. ಬಸ್ ಜಾಲಹಳ್ಳಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ನಂತರ ಪೊಲೀಸರನ್ನು ಕರೆಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲ ಪ್ರಯಾಣಿಕರ ಬ್ಯಾಗ್ ಸಮೇತ ಕೆಳಗೆ ಇಳಿಸಲಾಗಿದೆ. ನಂತರ ಪೊಲೀಸರು ಎಲ್ಲ ಬ್ಯಾಗ್ಗಳನ್ನು ತಪಾಸಣೆ ಮಾಡಿದ್ದಾರೆ. ಬ್ಯಾಗ್ನಲ್ಲಿ ಚಿನ್ನದ ಸರ ಪತ್ತೆಯಾಗಿಲ್ಲ. ಜಾಲಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಾಜಿ ಸೈನಿಕರ ಸಂಘದ 14ನೇ ವಾರ್ಷಿಕೋತ್ಸವ. ಮಾಜಿ ಸೈನಿಕರ ಬೇಡಿಕೆ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ. ರಾಜಾ ಅಮರೇಶ್ವರ್ ನಾಯಕ್. ಜಗತ್ತಿನ ವೇಗದ ಓಟಕ್ಕೆ ಯುವಕರು ಸಿದ್ಧರಾಗಬೇಕು. ಡಾಕ್ಟರ್ ಜಿಎಸ್ ಬಿರಾದರ್. ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನಿಧನ. ಗ್ರಾಮೀಣ ಭಾರತದ ಅಭಿವೃದ್ಧಿಗಾಗಿ ಯುವ ಸಮುದಾಯ ಪಣ ತೊಟ್ಟು ಶ್ರಮಿಸಲಿ. ರೇವೂರು. ವಾರ್ಡ್ ನಂಬರ್ 9ರಲ್ಲಿ ಸ್ವಚ್ಛತಾ ಅಭಿಯಾನ. ವಾರ್ಡ್ ನಂಬರ್ 9 ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ರವಿ ಬೋಸ್ರಾಜ್. ಬರಿದಾದ ಕೃಷ್ಣೆಯ ಒಡಲು ಜೀವ ಜಲಕ್ಕಾಗಿ ಜನ ಜಾನುವಾರುಗಳ ತತ್ತರ. ಮತ್ತು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯರ 2 ಚಿನ್ನದ ಸರ ಕಳ್ಳತನ. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್.
with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300.